ಹಾಯ್, ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಮಾದಲಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 1 ಕೆ ಜಿಯಷ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. 1 ಕೆ ಜಿಯಷ್ಟು ಗೋಧಿ, 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಅಕ್ಕಿ, ಈ ಮೂರನ್ನು ಸ್ವಲ್ಪ ರವೆ ಥರ ಹಿಟ್ಟನ್ನು ಹಾಕ್ಕೊಬೇಕು. ತುಂಬ ಫೈನಾಗಿರಬಾರ್ದು ಹಿಟ್ಟು, ರವೆ ಹೇಗಿರುತ್ತಲ್ಲ ಹಾಗೆ ರವೆ ಥರ ಇರಬೇಕು. ಇದನ್ನ ಮೊದಲು ಇಲ್ಲಿ ಹೇಗೆ ಕಲಿಸೋದು ಅಂತ ನೋಡೋಣ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತಾ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸ್ಕೋಬೇಕು. ತುಂಬ ಸಾಫ್ಟಾಗಿ ಚಪಾತಿ ಥರ ಕಲಿಸ್ಕೊಂಡ್ರೆ ಇದು ಮಾಡೋಕ್ಕಾಗಲ್ಲ. ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಕಮ್ಮಿ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸೋವಾಗ ನಾವು ಉಪ್ಪು ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಕಲಿಸಿದ್ರೂ ಸಾಕು. ಈ ಉತ್ತರ ಕರ್ನಾಟಕದವ್ರಿಗೆ ಈ ಮಾದಲಿ ಅನ್ನೋದು ತುಂಬ ಸ್ಪೆಷಲ್. ಜಾತ್ರೆಗಳಲ್ಲಿ, ಸಂಕ್ರಾಂತಿ ಟೈಮಲ್ಲಿ ಈ ಸ್ವೀಟ್ ಅನ್ನೋದನ್ನ ತುಂಬ ಮಾಡ್ತಾ ಇರ್ತಾರೆ. ಸೊ ಇದನ್ನು ನೆನೆಸ್ಕೊಂಡಾಗೆಲ್ಲ ಉತ್ತರ ಕರ್ನಾಟಕದವ್ರಿಗೆ ಊರು ನೆನಪಾಗುತ್ತೆ. ಸೊ ಹಾಗೆ ನೋಡಿ, ಈ ಥರ ತುಂಬ ಅದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಮ್ಮಿ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳೋದು. ಇದನ್ನೇನು ಕಲಿಸ್ಬಿಟ್ಟು ಇಮಿಡಿಯೇಟಾಗೆ ಮಾಡ್ಬೋದು. ಇದನ್ನೇನು ನೆನೆಬೇಕು, ಎತ್ತಿಡಬೇಕು ಆ ಥರ ಏನೂ ಇಲ್ಲ ಇದು. ಸೊ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಇದನ್ನು ನಾವು ಮಾಡಬಹುದು. ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಒಬ್ಬೊಬ್ರು ಏನು ಮಾಡ್ತಾರೆ, ಪೂರ್ತಿ ಕಡಲೆಬೇಳೆಯಲ್ಲೇ ಮಾಡ್ತಾರೆ, ಒಬ್ಬೊಬ್ಬರು ರವೆಯಲ್ಲಿ ಮಾಡ್ತಾರೆ. ಸೊ ಹೇಗೆ ಮಾಡಿದ್ರೂ ಇದು ತುಂಬ ಚೆನ್ನಾಗಿ ಬರುತ್ತೆ. ಈ ಗೋಧಿಯಲ್ಲಿ ಮಾತ್ರ ನೀವು 1 ತಿಂಗಳವರೆಗೂ ಇದನ್ನು ನೀವು ಇಟ್ಟರೆ ಹಾಗೆ ಇರುತ್ತೆ. ಈ ಥರ ಹಿಟ್ಟು ಹಾಕ್ಸ್ಬಿಟ್ಟು ಒಂದು 6 ತಿಂಗಳವರೆಗೂ ಇಟ್ಟಿಟ್ಟು ನಿಮ್ಗೆ ಯಾವಾಗ ಬೇಕೋ ಆವಾಗ ಕೂಡ ನಾವು ಇದನ್ನು ಮಾಡ್ಕೋಬೋದಾಗಿದೆ. ಈ ಥರ ಹಿಟ್ಟು ಕಲಿಸ್ಬಿಟ್ಟು ಇಮಿಡಿಯೇಟಾಗಿ ಈ ಥರ ದೊಡ್ಡದು ಹೀಗೆ ಒಂದು 4 ಪೋರ್ಷನ್ ಥರ ಮಾಡಿಕೊಂಡು ಇಷ್ಟು ದೊಡ್ಡದಾಗೇ ಅದನ್ನು ಉರುಳಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಏನು ಮಾಡೋದು, ಒಂದು 4 ಪೋರ್ಷನ್ ಮಾಡಿರ್ತೀವಲ್ಲ, ಇದಕ್ಕೇನು ಎಣ್ಣೆ ಹಚ್ಬೇಕಂತೇನಿಲ್ಲ. ಇಮಿಡಿಯೇಟಾಗಿ ಇದನ್ನು ಲಟ್ಟಿಸ್ಬಿಡೋದು. ಹಂಚನ್ನು ಹೈ ಫ್ಲೇಮಲ್ಲೇ ನಾವು ಕಾಯಕ್ಕಿಟ್ಕೊಬೇಕು. ತುಂಬ ಬಿಸಿಯಾಗಿಯೇ ಇದನ್ನು ನಾವು ಮಾಡಬೇಕು. ಲೋ ಫ್ಲೇಮಲ್ಲಿಟ್ಟು ಮಾಡೋಕ್ಕಾಗಲ್ಲ. ಈ ಥರ ದಪ್ಪನೇ ಲಟ್ಟಿಸ್ಕೋಬೇಕು. ಈ ರೆಸಿಪಿನೂ ಕೂಡ ನಮ್ಮಮ್ಮ ತೋರಿಸ್ತಾ ಇದ್ದಾರೆ. ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮಮ್ಮ ಹೆಸರು ಏನು ಅಂತ. ನಮ್ಮಮ್ಮನ ಹೆಸರು ಸುನಂದ ಅಂತ ಹೇಳಿ. ನೋಡಿ, ಈ ಥರ ದಪ್ಪಕ್ಕೆ ಇದನ್ನು ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿ ಲಟ್ಸೋದು ಏನು ಬೇಡ. ಇಮಿಡಿಯೇಟಾಗಿ ಇದನ್ನು ಬೇಯಿಸ್ಕೊಬಿಡ್ಬೇಕು. ಹಿಟ್ಟನ್ನು ಕಲಿಸ್ಬಿಡ್ಬೋದು. ಕಲಿಸ್ಬಿಟ್ಟು ಇಮಿಡಿಯೇಟಾಗಿ ಇದನ್ನು ಬೇಯಿಸ್ಕೊಳ್ಳೋದು. ಇದು ನೆನಿಬೇಕು ಅಂತ ಏನೂ ಇಲ್ಲ. ಓಕೆ, ನೋಡಿ ಹೀಗೆ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಬೇಕು. ಬೇಯಿಸುವಾಗಲೂ ಅಷ್ಟೇ ಎಣ್ಣೆ ಹಚ್ಚೋದು ಅದು ಏನು, ತುಪ್ಪ ಹಾಕಬೇಕು ಏನೂ ಇಲ್ಲ. ಇದು ತುಂಬ ಸಿಂಪಲ್ ರೆಸಿಪಿ ಆಗಿರುತ್ತೆ. ಏನೋ ಒಂದು 2-3 ಐಟಮ್ಸ್ ಇದ್ದರೆ ಮಾಡಿಬಿಡ್ಬೋದು ನಾವು. ನೋಡಿ, ಈ ಥರ ಬೇಯಿಸ್ಬಿಟ್ಟು ಒಂದು 4 ರೊಟ್ಟಿನ ಇಲ್ಲಿ ಇಟ್ಟಿದ್ದೀವಿ. ಇದನ್ನು ಈ ಥರ ಚಿಕ್ಕಾಗಿ ಹೀಗೆ ಮುರ್ಕೊಬೇಕು. ಬಿಸಿರುವಾಗಲೇ ಸ್ವಲ್ಪ ಆರಿಸಿದ್ರೂ ನಡೆಯುತ್ತೆ, ಬಿಸಿರುವಾಗಲೇ ಈ ಥರ ಮುರಿದ್ರೂ ನಡೆಯುತ್ತೆ. ಈ ರೆಸಿಪಿನ ನಮ್ಮಮ್ಮ ಮತ್ತು ನಮ್ಮ ತಮ್ಮನ ವೈಫು, ಅವ್ರ ಹೆಸರು ಸುಮಾ ಅಂತ, ಅವರಿಬ್ಬರು ಸೇರಿ ಈ ರೆಸಿಪಿನ ಮಾಡ್ತಾಯಿದ್ರು. ನಾನು ಜಸ್ಟ್ ವಿಡಿಯೋ ಮಾಡ್ತಾಯಿದ್ದೆ. ಇದನ್ನು ಈ ಥರ ನೋಡಿ ಹೀಗೆ ಚಿಕ್ಕದಾಗಿ ಮುರಿದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು. ರವೆನ ಹೇಗೆ ಮಾಡ್ಕೊಳ್ತೀವಲ್ಲ ಅಷ್ಟು ಫೈನಾಗಿ ಇದನ್ನು ಮಾಡಿಕೊಂಡ್ರೆ ಸಾಕು ನಾವು. ಓಕೆ, ಹೀಗೆ ನೋಡಿ, ಇಷ್ಟಾದರೆ ಸಾಕು. ಸ್ವಲ್ಪ ಕಾಳು ಥರ ಇದ್ರೂ ಸಾಕು. ತುಂಬ ಫೈನಾಗಿ ಮಾಡಿದ್ರೆ ತುಂಬ ಪುಡಿ ಆಗಿಬಿಡುತ್ತೆ. ಪುಡಿನೇ ಆಗಬೇಕು, ಬಟ್ ಸ್ವಲ್ಪ ಉದುರಾಗಿ ಈ ಥರ ಇದ್ದರೆ ಸಾಕು. ನೋಡಿ, ಇಷ್ಟು ರವೆ ಥರ ಕಾಣಿಸುತ್ತೆ ನೋಡೋಕ್ಕೆ. ಇದು ನೋಡಿ ಇಷ್ಟಾಗಿದೆ 1 ಕೆ ಜಿಯಷ್ಟು. ಈ 1 ಕೆ ಜಿಗೆ ನಾವು ಈಕ್ವಲಾಗಿ 1 ಕೆ ಜಿಯಷ್ಟು ಬೆಲ್ಲನ ಹಾಕ್ತಾರೆ. ಆವಾಗಲೇ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಓಕೆ, ಬೆಲ್ಲನೂ ಏನು ಮಾಡಬೇಕು ಅಂದರೆ ಜಜ್ಜಿ ಪುಡಿನಾದರೂ ಮಾಡ್ಕೋಬೋದು. ನಾವಿಲ್ಲಿ ಈ ಥರ ಚಾಕುನಿಂದ ಹೀಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 10 ಏಲಕ್ಕಿ, ಒಂದು 10 ಲವಂಗ, ಶುಂಠಿ, ಗಸಗಸೆ ಇದನ್ನೆಲ್ಲನೂ ನಾವು ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೇಕು. ಅದನ್ನೆಲ್ಲ ಹುರಿಬೇಕು ಅಂತ ಏನಿಲ್ಲ, ಹಾಗೆ ಪೌಡ್ರ್ ಮಾಡಿಕೊಂಡು ಡ್ರೈ ಹಾಗೆಯೇ ಪೌಡ್ರ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೋಬೇಕು. ಗಸಗಸೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಹಾಕೋಬೋದು. ನೋಡಿ, ಬೆಲ್ಲನ ಈ ಥರ ಸಾಫ್ಟಾಗಿ ಜಜ್ಜಿ ಇಟ್ಕೊಬೇಕು. ಇದು ಯಾವುದೇ ಒಂದು ಹರಳು ಥರ ಗಟ್ಟಿಯಾಗಿರೋ ಬೆಲ್ಲ ಬೇಡ. ಅಂಥದ್ದಾದರೆ ನೀಟಾಗಿ ಮಿಕ್ಸ್ ಆಗಲ್ಲ ಅದು, ಯಾಕಂದರೆ ಕೈಯಿಂದನೇ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲ ಪುಡಿ ಬೆಲ್ಲ ಇದೆ ಅದನ್ನು ಹಾಕ್ಕೊಳ್ತೀವಿ ಅಂದರೆ ಅದನ್ನು ಹಾಕ್ಕೋಬೋದು. ಪುಡಿ ಬೆಲ್ಲನೂ ಕೂಡ ನಾವಿಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ, ಅದನ್ನು ಹಾಕ್ಕೋಬೋದು. ಬೆಲ್ಲ ಎಷ್ಟು ಮೆತ್ತಗೆ ಇರುತ್ತಲ್ಲ ಅಷ್ಟು ಚೆನ್ನಾಗಿ ಮಾದಲಿ ಬರುತ್ತೆ. ಹಾಗಾಗಿ ಇದನ್ನು ಸಣ್ಣಗೆ ಜಜ್ಜೋದಾಗಲಿ ಅಥವಾ ಕಟ್ ಮಾಡೋದಾಗಲಿ ಮಾಡಿ ನಾವು ಇಟ್ಕೊಂಡ್ರೆ ಅದು ನಮಗೆ ಮಾದಲಿ ಅನ್ನೋದು 1 ವಾರ ಕೂಡ ನಾವು ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ.
ಹಾಗೆ ಆಚೆ ಇಟ್ಟರು ಕೂಡ ಅದು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಅದು ಬರೋಲ್ಲ. ಓಕೆ, ಇದನ್ನು ನಾವು ಏನೇ ಮಾಡಿದ್ರೂ ಕೈಯಿಂದನೇ ನಾವು ಬೆಲ್ಲನ ಸ್ವಲ್ಪ ಸ್ವಲ್ಪ ಆ ಪೌಡ್ರ್ ಏನು ಮಾಡಿಟ್ಕೊಂಡಿರ್ತೀವಿ ಅದು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಥರ ಕೈಯಿಂದನೇ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡುವಾಗ ನಮಗೆ ಒಂದು 10 ನಿಮಿಷನಾದರೂ ಇದಕ್ಕೆ ಟೈಮ್ ಬೇಕೇ ಬೇಕು. ತುಂಬ ಪೇಷನ್ಸಿಂದ ಈ ಬೆಲ್ಲನ ನಾವು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದನ್ನು ಆಚೆ ಹಾಗೆ ನಾವು ಇಡೋಕ್ಕಾಗಲ್ಲ. ಹೇಗೆ ಅಂದರೆ ಹೀಗೆ 2 ಕೈನ ಇಟ್ಕೊಂಡು ಹೀಗೆ ಅದನ್ನು ಉಜ್ಜಿ ನಾವು ಮಿಕ್ಸ್ ಮಾಡಬೇಕು. ನೀಟಾಗಿ ಹೀಗೆ ತಿಕ್ಕಬೇಕು, ಅದನ್ನು ಕೈಯಲ್ಲಿ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು. ಸೊ ಒಂದೇ ಸತಿ ನಾವು ಫುಲ್ ಪೋರ್ಷನ್ ತೊಗೊಂಡು ಮಾಡ್ತೀವಿ ಅಂದರೆ ಅದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಹಾಫ್ ಪೋರ್ಷನ್ನ ತೊಗೊಂಡು ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಇನ್ನು ಹಾಫ್ನ ಮತ್ತೆ ಆಮೇಲೆ ಮಿಕ್ಸ್ ಮಾಡಿಕೊಂಡು ಎರಡೂ ಸೇರಿಸಿ ಮತ್ತೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಆಡಿಯನ್ಸ್ದು ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ. ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ಹೀಗೆ ನೀಟಾಗಿ ನಾವು ಅದನ್ನು ಬೆಲ್ಲ ಮತ್ತು ಈ ಮಾದಲಿ ಹಿಟ್ಟನ್ನು ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಸತಿ ಎಲ್ಲ ಅದನ್ನು ಯಾವುದೇ ಒಂದು ಗಂಟೆ ಇಲ್ದಿರಾಗೆ ನೋಡ್ಕೋಬೇಕು. ಅದೇ ಥರ ನಾವು ಏನು ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಏಲಕ್ಕಿ ಪೌಡ್ರು ಅದನ್ನೆಲ್ಲ ಈ ಮಿಕ್ಸ್ಗೆ ಒಂದು ಸತಿ ಸೇರಿಸ್ಕೋಬೇಕು. ನೋಡ್ಕೊಂಡು ಹಾಕ್ಕೋಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು. ಮತ್ತೆ ಬೇಕಾದರೆ ಫುಲ್ ಪೋರ್ಷನ್ಗೆ ನಾವು ಮಿಕ್ಸ್ ಮಾಡ್ಕೋಬೋದು. ಈ ಥರ ಎಲ್ಲ ಕಡೆನೂ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದ್ರ ಜೊತೆ ನಾವು ಕಡಲೆ ಪಪ್ಪನ್ನು ಕೂಡ ಹಾಕ್ಕೋಬೋದು. ಹಾಗೆ ಕಾಯಿ ತುರಿ ಅಂದರೆ ಒಣ ಕೊಬ್ಬರಿದು ಕಾಯಿ ತುರಿ, ಹಸಿ ಕೊಬ್ಬರಿ ಬೇಡ, ಒಣ ಕೊಬ್ಬರಿ ಇರುತ್ತಲ್ಲ ಆ ಕೊಬ್ಬರಿದು ಕಾಯಿ ತುರಿನ ಇದಕ್ಕೆ ನಾವು ಸೇರಿಸ್ಕೋಬೇಕು. ಈ ಥರ ನೋಡಿ, ಹೀಗೆ ಕಾಯಿ ತುರಿನೂ ಕೂಡ ಸ್ವಲ್ಪ ಹಾಕ್ಕೊಂಡ್ರು ಸಾಕು. ಇಲ್ಲ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು. ಅದೆಲ್ಲ ಡ್ರೈ ಐಟಮ್ ಅಲ್ಲ, ಅದನ್ನು ಎಷ್ಟು ದಿನ ಬೇಕಾದ್ರೂ ನಾವು ಇಟ್ಕೋಬೋದು. ಸೊ ಅದೇನೂ ಕೆಡಲ್ಲ. ಈ ಥರ ಇದನ್ನು ನೀಟಾಗಿ ಎಲ್ಲ ಕಡೆನೂ ನಾವು ಸರೌಂಡಿಂಗ್ ಫುಲ್ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋದು. ಇದ್ರ ಜೊತೆ ನಾವು ಕಡಲೆಪಪ್ಪನ್ನು ಕೂಡ ಇಲ್ಲಿ ಹಾಕ್ಕೋಬೇಕು. ಕಡಲೆಪಪ್ಪು, ಗಸಗಸೆ, ಒಬ್ಬೊಬ್ಬರು ಎಳ್ಳು ಕೂಡ ಹಾಕ್ತಾರೆ. ಅದೇನು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಈ ಥರ ಕಡಲೆಪಪ್ಪನ್ನ ಹಾಕ್ಕೋಬೇಕು. ಅದಾದಮೇಲೆ ಇದನ್ನು ನಮ್ಮಮ್ಮ ಈ ಮಾದಲಿ ಏನು ಮಾಡಿರ್ತೀವಲ್ಲ ಇದನ್ನೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಒಂದು ಈಶ್ವರ ಲಿಂಗನ ಮಾಡ್ತಾರೆ. ಒಂದು ತಟ್ಟೆ ತೊಗೊಂಡ್ಬಿಟ್ಟು ಅದರಲ್ಲೂ ಒಂದು ಈಶ್ವರ ಲಿಂಗನ ಮಾಡಿಬಿಟ್ಟು ಅದನ್ನು ದೇವರ ನೈವೇದ್ಯಕ್ಕೆ ಪೂಜೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ದಿನ ಈಶ್ವರನಿಗೆ ಸ್ಪೆಷಲಾಗಿ ಅಭಿಷೇಕ ಮಾಡಿ ಈ ಥರ ಮಾದಲಿ ಮಾಡಿ ಅದರಲ್ಲಿ ಒಂದು ಈಶ್ವರ ಲಿಂಗು ಮಾಡಿ ಅದಕ್ಕೆ ಪೂಜೆ ಮಾಡ್ತಾರೆ. ಹಾಗೆ ಯಾವ ಒಂದು ಬುಟ್ಟಿನಲ್ಲಿ ಮಾಡಿರ್ತೀವಲ್ಲ ಅಲ್ಲೂ ಕೂಡ ಒಂದು ಈಶ್ವರ ಲಿಂಗು ಮಾಡಿ ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ. ಈ ಥರ ಪೂಜೆ ಮಾಡಿ ಅದನ್ನು ನೈವೇದ್ಯ ಮಾಡ್ತಾರೆ. ನೀವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.